ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳೆಯರೇ, ನೀವು ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿದ್ದರೆ ನಿಮಗೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಗೆಳೆಯರೇ, ಸರ್ಕಾರದಿಂದ PDO ಹುದ್ದೆಗಳಿಗೆ ಅರ್ಜಿಗಳನ್ನು ಸ್ವೀಕರಿಸಲು ಅನುಮೋದನೆ ಸಿಕ್ಕಿದೆ. ಬರೋಬ್ಬರಿ 994 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲು ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ. ಗೆಳೆಯರೇ, ಅದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ತಾರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಗೆಳೆಯರೇ, ಸರಿನಾ? ಕರ್ನಾಟಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗೆ ಸಂಬಂಧಪಟ್ಟ ಹೆಚ್ಚಿನ ವಿವರಗಳು ಕೆಳಗಂಡಂತಿವೆ. ಅದರ ಬಗ್ಗೆ ಮಾಹಿತಿ ತಿಳಿಸ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕರ್ನಾಟಕ PDO ನೇಮಕಾತಿ 2026 KPSCಯಲ್ಲಿ ಬರುತ್ತೆ ನೋಡಿ. ಇದನ್ನು KPSC ಮುಖಾಂತರ ಇಲ್ಲಿ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ. ನೋಡಿ, ಹುದ್ದೆ ಹೆಸರು ಬಂದುಬಿಟ್ಟು ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿ PDO ಹುದ್ದೆ ಇಲ್ಲಿ ಆಗಿರುತ್ತೆ ಗೆಳೆಯರೆ. ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಿ, ಸುಮಾರು 994 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಇನ್ನು ಇದರ ಬಗ್ಗೆ ವಿದ್ಯಾರ್ಹತೆ ನೋಡೋದಾದರೆ, ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ಯಾವುದೇ ಒಂದು ಪದವಿಯನ್ನು ಎನಿ ಡಿಗ್ರಿ ಪೂರೈಸಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಸರಿನಾ? ಯಾವುದೇ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು ಸ್ನೇಹಿತರೆ. ಇನ್ನು ಇದರ ಬಗ್ಗೆ ವಯೋಮಿತಿ ಬಗ್ಗೆ ನೋಡೋದಾದರೆ, ವಯೋಮಿತಿ ನೋಡಿ, ಕನಿಷ್ಠ 18 ವರ್ಷ ನಿಮಗೆ ಆಗಿರಲೇಬೇಕಾಗತ್ತೆ. ಗರಿಷ್ಠ 35 ವರ್ಷ ಸಾಮಾನ್ಯ ವರ್ಗಕ್ಕೆ ಇರುತ್ತೆ. ಹಿಂದುಳಿದ ವರ್ಗಗಳಿಗೆ 2A 2B 3A 3B ಮತ್ತು 3 ವರ್ಷಗಳು ಹಾಗೂ SC ST ಕ್ಯಾಟಗರಿಗೆ ಅಭ್ಯರ್ಥಿಗಳಿಗೆ 5 ವರ್ಷ ಇಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಸರಿನಾ? ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ, ಕರ್ನಾಟಕ ಲೋಕಸಭಾ ಆಯೋಗ KPSC ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡಲಾಗತ್ತೆ ನಿಮಗೆ. ಸರಿನಾ? KPSC ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಿಮ್ಮ ಆಯ್ಕೆಯನ್ನು ಇಲ್ಲಿ ಮಾಡಲಾಗತ್ತೆ PDO ಹುದ್ದೆಗಳಿಗೆ. ಇನ್ನು ಎಕ್ಸಾಮ್ ಇರುತ್ತೆ. ಸರಿನಾ? ಇಲ್ಲಿ ಯಾವುದೇ ರೀತಿ ಡೈರೆಕ್ಟ್ ಆಗಿ ನಿಮಗೆ ಯಾವುದೇ ರೀತಿ ಇಂಟರ್ವ್ಯೂ ಮುಖಾಂತರ ನಿಮಗೆ ತೊಗೊಳ್ಳಲ್ಲ. ಎಕ್ಸಾಮ್ ಇರುತ್ತೆ. ಪತ್ರಿಕೆ ಒಂದು ನೋಡಿ, ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಬಗ್ಗೆ ನಿಮಗೆ ಪತ್ರಿಕೆ ಇರುತ್ತೆ. ಎರಡನೇ ಪತ್ರಿಕೆ ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಗಳು RDPR ಇದರ ಬಗ್ಗೆ ಒಂದು ಪೇಪರ್ ಇರುತ್ತೆ. ಒಟ್ಟು 2 ಪೇಪರ್ಗಳು ಇಲ್ಲಿ ನಿಮಗಾಗಿ ಪರೀಕ್ಷೆಗೆ ಇರುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಸಮಯ ನೋಡಿ, ಮಾರ್ಚ್ ಅಂತ್ಯದೊಳಗೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಅಧಿಕೃತ ಅಧಿಸೂಚನೆ ಹೊರಬರುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಅಧಿಸೂಚನೆಯನ್ನು ಬಂದ ದಿನಾಂಕದಂದು ನಾನು ನಿಮಗೆ ವಿಡಿಯೋ ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ. ಸರಿನಾ? ಇಷ್ಟು ಬಂದಿರತಕ್ಕಂಥ ಒಂದು ಮಾಹಿತಿ ಅಷ್ಟೇ. ಯಾವುದೇ ರೀತಿ ಅಧಿಕೃತವಾಗಿ ಘೋಷಣೆಯನ್ನು ಇಲ್ಲಿ ಸರ್ಕಾರದಿಂದ ಮಾಡಲಾಗಿಲ್ಲ. ಒಂದು ವಿಷಯದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಅಷ್ಟೇ ಸ್ನೇಹಿತರೆ. ಸರಿನಾ? ಸ್ನೇಹಿತರೆ, ಇಷ್ಟು PDO ಹುದ್ದೆಗಳ ಬಗ್ಗೆ ನೀಡಿರ್ತಕ್ಕಂಥ ಒಂದು ಮಾಹಿತಿಯಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ರೀತಿಯ ಎಲ್ಲ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ನಿಮಗೆ ಯಾವುದೇ ರೀತಿ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಮಗೆ ಸಲಹೆಯನ್ನು ನೀಡ್ತೇನೆ ಗೆಳೆಯರೆ. ಸಿಗ್ತೀನಿ ಮುಂದಿನ ದಿನದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ನಮಸ್ಕಾರ.